ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ನಗರದ ಶ್ರೀಮತಿ ಗೋದಾಬಾಯಿ ಕರ್ಣಿಂಗ್ ಮೆಮೋರಿಯಲ್ ಫೌಂಡೇಶನ್ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥಾಪಕ ನವೀನ್ ಗಂಗರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬಳಗದವರು ರಕ್ತದಾನ ಶಿಬಿರ ಹಮ್ಮಿಕೊಂಡು ಸುಮಾರು 100ಕ್ಕಿಂತ ಹೆಚ್ಚು ಯುವಕರು ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ನ್ಯಾಯವಾದಿ ಮತ್ತು ನೋಟರಿ ವಿಕ್ರಮ್ ಕರ್ಣಿಂಗ್, ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಸಹಯೋಗದೊಂದಿಗೆ ಇಂದು ಸಂಕೇಶ್ವರ್ ನಗರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು, ಶಿಬಿರದಲ್ಲಿ 100 ಯುವಕರು ರಕ್ತದಾನ ಮಾಡಿ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಗಳ ಪರವಾಗಿ ಅಭಿನಂದನೆ ಸಲ್ಲಿಸಲಾಗುವುದು ಹಾಗೂ ಇದಕ್ಕೆ ಕಾರಣರಾದ ನವೀನ್ ಗಂಗರೆಡ್ಡಿ ಅವರಿಗೆ ಶುಭವಾಗಲಿ ಎಂದರು. ಇವತ್ತಿನ ದಿನ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಶ್ರೀಮತಿ ಗೋದಾಬಾಯಿ ಗೋವಿಂದ್ ಕರ್ಣಿಂಗ್ ಮೆಮೋರಿಯಲ್ ಫೌಂಡೇಶನ್ ಸಂಕೇಶ್ವರ್ ಮತ್ತು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಸಂಕೇಶ್ವರ್ ಮತ್ತು ಬಿಮ್ಸ್ ಆರೋಗ್ಯ ಇಲಾಖೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಈ ಎರಡು ಫೌಂಡೇಶನ್ಗಳ ಆಧಾರ ಸ್ತಂಭ ಮತ್ತು ಹಿತೈಷಿಗಳಾದಂಥ ನಮ್ಮ ಸಹೋದರ ಮಿತ್ರರಾದಂಥ ಶ್ರೀಯುತ ನವೀನ್ ಗಂಗರೆಡ್ಡಿ ಅವರ 50ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಾವು ಶಂಕೇಶ್ವರದಲ್ಲಿ ಐಎಮ್ ಹಾಲ್ನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಅವರ ಎಲ್ಲ ಗೆಳೆಯರ ಬಳಗ ಮತ್ತು ಹಿತೈಷಿಗಳು ಹಮ್ಮಿಕೊಂಡಿದ್ದೆವು. ಈ ಒಂದು ಸಂದರ್ಭದಲ್ಲಿ ಅನೇಕ ಅವರ ಹಿತೈಷಿಗಳು ಮತ್ತು ಶುಭ ಇಚ್ಛಕರು ಈ ಒಂದು ರಕ್ತದಾನ ಶಿಬಿರದಲ್ಲಿ ಸ್ವ ಇಚ್ಛೆಯಿಂದ ಪಾಲ್ಗೊಂಡು ಸುಮಾರು 107ಕ್ಕಿಂತ ಹೆಚ್ಚಿನ ಯೂನಿಟ್ನ ರಕ್ತವನ್ನು ಇವತ್ತು ಎಲ್ಲ ನಮ್ಮ ಮಹಾದಾನಿಗಳು ರಕ್ತವನ್ನು ದಾನ ಮಾಡಿದ್ದಾರೆ. ಈ ನಿಮಿತ್ತವಾಗಿ ನಾನು ಎಲ್ಲ ನಮ್ಮ ಶ್ರೀಮತಿ ಗೋದಾಬಾಯಿ ಗೋವಿಂದ್ ಕರ್ಣಿಂಗ್ ಮೆಮೋರಿಯಲ್ ಫೌಂಡೇಶನ್ ಸಂಕೇಶ್ವರ್ ಮತ್ತು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಈ ಎಲ್ಲ ರಕ್ತದಾನಿಗಳಿಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆಗಳ ಪರವಾಗಿ ಮತ್ತು ವಿಶೇಷವಾಗಿ ಸಹೋದರರಾದಂಥ ನವೀನ್ ಗಂಗರೆಡ್ಡಿ ಅವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಂತರ ರಕ್ತದಾನ ಮಾಡುವ ಯುವಕರಿಗೆ ಪ್ರಮಾಣ ಪತ್ರ ಹಾಗೂ ಸವಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ BA ಕುಂಬಾರ್, ದಯಾನಂದ್ ತೇಗೂರ್, ಸಂತೋಷ್ ಪಾಟೀಲ್, ರಾಜು ನಡಮನಿ, ಮೌಲಾನಾ ಖನದಾಳೆ, ಕಾಶಿನಾಥ್ ಕಾಳೆ, ದೀಪಕ್ ಅಗ್ನಿಹೋತ್ರಿ, ಉತ್ತಮ್ ಸಿಂಗ್ ರಜಪೂತ್, KB ಕುರುಪೇಟ್ ಮೊದಲಾದವರು ಉಪಸ್ಥಿತರಿದ್ದರು.